ಹಾಯ್, ನಾನು ಅಕ್ಷತಾ ಉಡುಪ. ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನೀವೆಲ್ಲ ನೋಡಿರ್ಬೋದು, ಕಳೆದ ಕೆಲವು ದಿನಗಳಿಂದ ಗೋಲ್ಡಿನ ವ್ಯಾಲ್ಯೂ ತುಂಬ ಹೆಚ್ಚಾಗಿದೆ. ಗೋಲ್ಡ್ ಒಳ್ಳೆ ರಿಟರ್ನನ್ನು ಕೊಟ್ಟಿದೆ. ಅದೇ ಥರ ಸಿಲ್ವರ್ನ ವ್ಯಾಲ್ಯೂ ಕೂಡ ತುಂಬ ಹೆಚ್ಚಾಗಿದೆ. ಸ್ವಲ್ಪ ವೊಲ್ಯಾಟಿಲಿಟಿ ಇದ್ದರೂ ಕೂಡ ನಮಗೆ ಒಳ್ಳೆಯ ರಿಟರ್ನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಗೋಲ್ಡ್ ಮತ್ತು ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡಬೇಕಾ ಅಥವಾ ನಾವು ಬರೀ ಗೋಲ್ಡಲ್ಲಿ ಅಥವಾ ಬರೀ ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡಬೇಕಾ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ನಮ್ಮ ಟೋಟಲ್ ಇನ್ವೆಸ್ಟ್ಮೆಂಟಲ್ಲಿ ಸ್ವಲ್ಪವನ್ನಾದರೂ ನಾವು ಗೋಲ್ಡ್ ಅಥವಾ ಸಿಲ್ವರಿಗೆ ಹಾಕೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಫ್ ಡಿಯನ್ನು ತಗೊಂಡ್ರೆ ಖಂಡಿತ ನಾನು ಎಫ್ ಡಿಯಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅಂತ ಹೇಳೋದಿಲ್ಲ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೇನೆ, ಸ್ವಲ್ಪ ಅಮೌಂಟನ್ನು ಎಫ್ ಡಿಯಲ್ಲಿ ಇಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅರ್ಜೆಂಟಾಗಿ ನಮಗೆ ಹಣ ಬೇಕಾದಾಗ ತೆಗೆಯೋದಕ್ಕೆ ಎಫ್ ಡಿ ಒಂದು ಒಳ್ಳೆಯ ಆಪ್ಷನ್ ಆಗಿದೆ. ಆದರೆ ಎಫ್ ಡಿ ವೆಲ್ತ್ ಪ್ರಿಸರ್ವ್ ಮಾಡೋದಕ್ಕೆ ಒಳ್ಳೆಯ ಟೂಲ್, ಆದರೆ ವೆಲ್ತನ್ನು ಗ್ರೋ ಮಾಡೋದಕ್ಕೆ ಎಫ್ ಡಿ ನಮಗೆ ಸಹಾಯ ಮಾಡೋದಿಲ್ಲ. ಯಾಕಂದರೆ ಇನ್ಫ್ಲೇಷನ್ನೇ 6%ಗಿಂತ ಹೆಚ್ಚಿರುವಾಗ ನೀವು ಎಫ್ ಡಿಯಲ್ಲಿ ಹಣವನ್ನು ಇಟ್ಟರೆ ನಿಮ್ಮ ರಿಟರ್ನ್ಸ್ ಏನು ಬರುತ್ತೆ ಅದು ಇನ್ಫ್ಲೇಷನನ್ನು ಕೂಡ ಬೀಟ್ ಮಾಡೋದಿಲ್ಲ. ಹಾಗಾಗಿ ನೀವು ನಿಮ್ಮ ಕಂಪ್ಲೀಟ್ ವೆಲ್ತನ್ನು ಎಫ್ ಡಿಯಲ್ಲಿ ಇಟ್ಟರೆ ಅಲ್ಟಿಮೇಟ್ಲಿ ನೀವು ನಿಮ್ಮ ಮನಿಯ ವ್ಯಾಲ್ಯೂವನ್ನು ಕಳ್ಕೊಳ್ತೀರಿ. ಇನ್ನೊಂದು ಆಪ್ಷನ್ ಏನಂದರೆ ಇಕ್ವಿಟೀಸ್. ಎಸ್, ಇಕ್ವಿಟಿಯಲ್ಲಿ ವೆಲ್ತನ್ನು ಹಾಕೋದು ಕೂಡ ಒಂದು ಒಳ್ಳೆಯ ಆಪ್ಷನ್. ಬಟ್ ಯಾರು ಪ್ರಾಪರಾಗಿ ಅನಾಲಿಸಿಸ್ ಮಾಡಿ, ಪ್ರಾಪರಾಗಿ ಅದರಲ್ಲಿ ಟೈಮ್ ಇನ್ವೆಸ್ಟ್ ಮಾಡಿ, ಪೇಷನ್ಸಲ್ಲಿ ಚಾರ್ಟ್ಸ್ಗಳನ್ನು ಅನಲೈಸ್ ಮಾಡಿ, ನಿಮ್ಮದೇ ಆದ ಪ್ರಾಪರ್ ಒಂದು ಟ್ರೇಡಿಂಗ್ ಸ್ಟ್ರಕ್ಚರನ್ನು ಇಟ್ಕೊಂಡು ನೀವು ಅದರಲ್ಲಿ ಇನ್ವೆಸ್ಟ್ ಮಾಡೋದಾದರೆ ಇಕ್ವಿಟಿ ಕೂಡ ಒಳ್ಳೆಯ ಆಪ್ಷನ್. ಆದರೆ ಯಾರಿಗೆ ಅಷ್ಟು ಟೈಮ್ ಇಲ್ಲ, ಅಷ್ಟು ಪೇಷನ್ಸ್ ಇಲ್ಲ, ಅಷ್ಟು ಅನಾಲಿಸಿಸ್ ಮಾಡುವಂತಹ ಕೆಪಾಸಿಟಿ ಇಲ್ವೋ ಅಂಥವರಿಗೆ ಇಕ್ವಿಟಿ ಲಾಸನ್ನು ಕೂಡ ತಂದುಕೊಡ್ಬೋದು. ಇನ್ನೊಂದು ಏನಂದರೆ, ಇಕ್ವಿಟಿ ಮಾರ್ಕೆಟ್ ಗ್ಲೋಬಲಿ ಲಿಂಕ್ಡ್ ಆಗಿದ್ರೂ ಕೂಡ ಪ್ರತಿಯೊಂದು ಕಂಟ್ರಿಯ ಎಕನಾಮಿಕ್ ಕಂಡೀಷನ್ನ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಅಂದರೆ ಗ್ಲೋಬಲಿ ಈ ಇಕ್ವಿಟಿ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮ್ ಮಾಡ್ತಾ ಇದ್ರೂ ಕೂಡ ನಮ್ಮ ಕಂಟ್ರಿಯಲ್ಲಿ ಅಥವಾ ನಮ್ಮ ದೇಶದ ಎಕನಾಮಿಕ್ ಕಂಡೀಷನ್ ಮೇಲೆ ನಮ್ಮ ರಿಟರ್ನ್ಸ್ ಕೂಡ ಡಿಸೈಡ್ ಆಗುತ್ತೆ. ಬೇರೆ ಎಲ್ಲ ಕಡೆ ಅಂದರೆ ಗ್ಲೋಬಲಿ ಇದು ಒಳ್ಳೆ ರಿಟರ್ನ್ ಕೊಡ್ತಾ ಇದ್ದು ಬರೀ ಒಂದು ಕಂಟ್ರಿಯಲ್ಲಿ ರಿಟರ್ನ್ಸ್ ಕಮ್ಮಿ ಬರ್ಬೋದು, ಯಾಕಂದರೆ ಅದು ಕಂಟ್ರಿಯ ಎಕನಾಮಿಕ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ನೀವು ಗೋಲ್ಡ್ ಮತ್ತು ಸಿಲ್ವರನ್ನು ತಗೊಂಡ್ರೆ ಇದು ಹೆಚ್ಚಾಗಿ ಗ್ಲೋಬಲಿ ಲಿಂಕ್ಡ್ ಆಗಿರೋದ್ರಿಂದ ಸ್ಟೇಬಲ್ ಆಗಿರುತ್ತೆ. ಕಂಟ್ರಿಯ ಎಕನಾಮಿಕ್ ಕಂಡೀಷನ್ ಈ ಗೋಲ್ಡ್ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರೋದಿಲ್ಲ. ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇದ್ದರೂ ಕೂಡ ನಿಮ್ಮ ಹತ್ರ ಗೋಲ್ಡ್ ಇದ್ದರೆ ನೀವು ಯಾವುದೇ ದೇಶಕ್ಕೆ ಹೋದರೂ ಕೂಡ ನೀವು ಸರ್ವೈವ್ ಆಗ್ಬೋದು. ಎಫ್ ಡಿಗೆ ಕಂಪೇರ್ ಮಾಡಿದಾಗ ಗೋಲ್ಡ್ ಮತ್ತು ಸಿಲ್ವರಲ್ಲಿ ರಿಟರ್ನ್ಸ್ ಕೂಡ ತುಂಬ ಒಳ್ಳೆಯದಿದೆ. ಅಟ್ಲೀಸ್ಟ್ 12% to 14% ರಿಟರ್ನನ್ನು ಎವ್ರಿ ಇಯರ್ ಗೋಲ್ಡ್ ಮತ್ತು ಸಿಲ್ವರ್ ಕೊಟ್ಟಿದೆ. ಅದೇ ಥರ ಇಕ್ವಿಟಿಗೆ ಕಂಪೇರ್ ಮಾಡಿದರೆ ಇಲ್ಲಿ ರಿಸ್ಕ್ ಕೂಡ ಕಮ್ಮಿ ಇದೆ. ಇಷ್ಟೇ ಅಲ್ಲದೆ ಗೋಲ್ಡ್ ಮತ್ತು ಸಿಲ್ವರ್ ಕರೆನ್ಸಿ ಡಿವ್ಯಾಲ್ಯೂಯೇಷನಿಂದ ಕೂಡ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಹಾಗಾಗಿ ಡೆಫಿನೆಟ್ಲಿ ನಮ್ಮ ಇನ್ವೆಸ್ಟ್ಮೆಂಟಲ್ಲಿ, ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಗೋಲ್ಡ್ ಮತ್ತು ಸಿಲ್ವರಲ್ಲಿ ಇನ್ವೆಸ್ಟ್ಮೆಂಟ್ ಇರಲೇಬೇಕು. ಯಾವತ್ತೂ ನಾನು ಹೇಳೋದು, ನಮ್ಮ ಟೋಟಲ್ ಇನ್ವೆಸ್ಟ್ಮೆಂಟನ್ನು ನಾವು ಡೈವರ್ಸಿಫೈ ಮಾಡಲೇಬೇಕಾಗುತ್ತೆ. ಯಾವುದೋ ಒಂದು ಸೆಗ್ಮೆಂಟನ್ನು ನಂಬಿಕೊಂಡು ನಾವು ಇರೋ ಹಾಗಿಲ್ಲ. ನಮ್ಮ ಇನ್ಕಮನ್ನು, ನಮ್ಮ ವೆಲ್ತನ್ನು ನಾವು ಚೆನ್ನಾಗಿ ಡೈವರ್ಸಿಫೈ ಮಾಡಿದಾಗ ಮಾತ್ರ ನಮಗೆ ಅಲ್ಟಿಮೇಟ್ ಆಗಿ ನಮ್ಮ ಪೋರ್ಟ್ಫೋಲಿಯೋಯಿಂದ ಒಳ್ಳೆ ರಿಟರ್ನನ್ನು ತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನೀವು ಗೋಲ್ಡ್ ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದಾದರೆ ಬೇರೆ ಬೇರೆ ವಿಧಗಳಿದೆ. ನೀವು ಸಾವರಿಂಗ್ ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಅಥವಾ ETFಸಲ್ಲಿ ಮಾಡ್ಬೋದು, ಅಥವಾ ಫಿಸಿಕಲ್ ಫಾರ್ಮಲ್ಲಿ ಕೂಡ ನೀವು ಗೋಲ್ಡನ್ನು ಇಟ್ಕೊಳ್ಬೋದು. ಈಗ ನಾವು ಗೋಲ್ಡ್ ಮತ್ತು ಸಿಲ್ವರನ್ನು ಕಂಪೇರ್ ಮಾಡೋದಾದರೆ ನಾವು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಬೇಕಾ ಅಥವಾ ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡಬೇಕಾ ಅನ್ನೋ ಕ್ವಶನಿಗೆ ನಾವೀಗ ಆನ್ಸರನ್ನು ಹುಡ್ಕೋಣ. ಮೊದಲನೇದಾಗಿ ನಾವು ಸಿಲ್ವರನ್ನು ತಗೊಂಡ್ರೆ ಸಿಲ್ವರ್ ತುಂಬ ವಾಲಟೈಲ್ ಆಗಿರುತ್ತೆ. ಪ್ರೈಸಿನ ಮೂವ್ಮೆಂಟ್ ತುಂಬ ಫಾಸ್ಟಾಗಿ ಆಗುತ್ತೆ, ಒಂದು ಸ್ಟೆಬಿಲಿಟಿ ಅನ್ನೋದಿರೋದಿಲ್ಲ. ಇದು ಯಾಕಂದರೆ ಸಿಲ್ವರ್ ತುಂಬ ಇಂಡಸ್ಟ್ರಿಯಲ್ ಯೂಸನ್ನು ಹೊಂದಿದೆ. ಅಂದರೆ ಇಂಡಸ್ಟ್ರೀಸ್ಗಳಲ್ಲಿ ಸಿಲ್ವರ್ ತುಂಬ ಯೂಸ್ ಆಗುತ್ತೆ. ಅದು EV ಇಂಡಸ್ಟ್ರಿ ಇರ್ಬೋದು, ಸೋಲಾರ್ ಪ್ಯಾನಲ್ಸ್ ಇರ್ಬೋದು. ಸೊ ನೀವು EV ಇಂಡಸ್ಟ್ರಿಯಲ್ಲಿ ಒಳ್ಳೆಯ ಗ್ರೋತನ್ನು ಪ್ರೆಡಿಕ್ಟ್ ಮಾಡ್ತಿದ್ದೀರಿ ಅನ್ನೋದಾದರೆ ಖಂಡಿತ ನೀವು ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಯಾಕಂದರೆ EV ಇಂಡಸ್ಟ್ರಿ ಗ್ರೋ ಆಗ್ತಿದೆ ಅಥವಾ ಸೋಲಾರ್ ಪ್ಯಾನಲ್ಸ್ ಗ್ರೋ ಆಗ್ತಾ ಇದೆ ಅಂದರೆ ಆಬ್ವಿಯಸ್ಲಿ ಸಿಲ್ವರಿನ ರಿಕ್ವೈರ್ಮೆಂಟ್ ಜಾಸ್ತಿ ಇರೋದ್ರಿಂದ ಸಿಲ್ವರಿನ ಪ್ರೈಸ್ ಕೂಡ ಮೇಲೆ ಹೋಗುತ್ತೆ. ಹಾಗಾಗಿ ನಮಗೆ ಸಿಲ್ವರಿಂದ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ. ಸೊ ನೀವು ಯಾವ ಇಂಡಸ್ಟ್ರಿಯಲ್ಲಿ ಗ್ರೋತನ್ನು ಪ್ರೆಡಿಕ್ಟ್ ಮಾಡ್ತಿದ್ದೀರೋ ಆ ಇಂಡಸ್ಟ್ರಿಯಲ್ಲಿ ಸಿಲ್ವರಿನ ಯೂಸೇಜ್ ಇದ್ದರೆ ಖಂಡಿತ ನೀವು ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ನೀವು ಯಾವುದೇ ಒಂದು ಕಮೋಡಿಟಿಯನ್ನು ಕಂಪೇರ್ ಮಾಡಿದ್ರೆ, ಅಂದರೆ ಐರನ್ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಇವೆಲ್ಲ ಕಮೋಡಿಟೀಸ್ಗಳ ಪ್ರೈಸ್ಗಳು ತುಂಬ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಯಾಕಂದರೆ ಇವೆಲ್ಲ ಇಂಡಸ್ಟ್ರಿಯಲ್ಲಿ ಯೂಸ್ ಆಗುತ್ತೆ. ಅದೇ ಥರ ಸಿಲ್ವರ್ನ ವ್ಯಾಲ್ಯೂ ಕೂಡ ಅಥವಾ ಪ್ರೈಸ್ ಕೂಡ ತುಂಬ ಮೂವ್ಮೆಂಟನ್ನು ತೋರಿಸ್ತಾ ಇರುತ್ತೆ. ಅದೇ ನೀವು ಗೋಲ್ಡನ್ನು ತಗೊಂಡ್ರೆ ಗೋಲ್ಡಿಗೆ ಇಂಡಸ್ಟ್ರಿಯಲ್ ಯೂಸ್ ಇಲ್ಲ.
ಹಾಗಾಗಿ ಗೋಲ್ಡಿನ ವ್ಯಾಲ್ಯೂ ತುಂಬ ಸ್ಟೇಬಲ್ ಆಗಿರುತ್ತೆ. ಅದಕ್ಕಾಗಿಯೇ ಗೋಲ್ಡ್ ತುಂಬ ಸ್ಟೇಬಲ್ ಆಗಿರೋದ್ರಿಂದ ಹಲವಾರು ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳು ಈ ಗೋಲ್ಡನ್ನು ಹೆಜ್ಜಾಗಿಟ್ಟು ಅವರ ಕರೆನ್ಸಿಯನ್ನು ಅಡ್ಜಸ್ಟ್ ಮಾಡ್ತಾರೆ. ಅವರ ಎಕನಾಮಿಕ್ ಕಂಡೀಷನನ್ನು ಡಿಸೈಡ್ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಗೋಲ್ಡನ್ನು ಪರ್ಚೇಸ್ ಮಾಡಿ ಅಥವಾ ಸೆಲ್ ಮಾಡಿ ಅವರು ಸ್ಟೆಬಿಲಿಟಿಯನ್ನು ತರ್ತಾರೆ ಎಕನಾಮಿಯಲ್ಲಿ. ಸೊ ನಾವು ಇನ್ವೆಸ್ಟ್ ಮಾಡುವಾಗ ನಮ್ಮ ಪೋರ್ಟ್ಫೋಲಿಯೋ ಯಾವ ಥರ ಇರಬೇಕು? ನಮ್ಮ ಟೋಟಲ್ ಪೋರ್ಟ್ಫೋಲಿಯೋವಿನ ಅಟ್ಲೀಸ್ಟ್ 15% ನೀವು ಗೋಲ್ಡ್ ಮತ್ತು ಸಿಲ್ವರಲ್ಲಿ ಇಡೋದು ತುಂಬ ಅಡ್ವೈಸಬಲ್. ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ 100 ಆಗಿದ್ದರೆ ಅದರಲ್ಲಿ 15 ನೀವು ಗೋಲ್ಡ್ ಮತ್ತು ಸಿಲ್ವರಲ್ಲಿ ಇಡ್ಬೋದು. ಎಗೇನ್ ಈ 15%ಅಲ್ಲಿ ನೀವು 10% ಗೋಲ್ಡಲ್ಲಿ 5% ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಯಾಕಂದರೆ ಗೋಲ್ಡ್ ತುಂಬ ಸ್ಟೇಬಲ್ ಆಗಿರೋದ್ರಿಂದ ಅಲ್ಲಿ ವೊಲ್ಯಾಟಿಲಿಟಿ ಇರೋದಿಲ್ಲ. ಸೊ ನೀವು 10% ಗೋಲ್ಡಿಗೆ ಹಾಕ್ಬೋದು. ಹಾಗೆ ಒಂದು 5% ನೀವು ಸ್ವಲ್ಪ ವೊಲಟೈಲ್ ಆಗಿರುವಂತಹ ಸಿಲ್ವರಲ್ಲಿ ಹಾಕ್ಬೋದು. ಬಟ್ ಓವರ್ ಆಲ್ ಅಟ್ಲೀಸ್ಟ್ ಒಂದು 15% ನೀವು ಗೋಲ್ಡ್ ಮತ್ತು ಸಿಲ್ವರಲ್ಲಿ ಹಾಕಿದಾಗ ನಿಮಗೆ ಲಾಂಗ್ ರನ್ನಲ್ಲಿ ನಿಮ್ಮ ಎಂಟೈರ್ ಪೋರ್ಟ್ಫೋಲಿಯೋದಿಂದ ಒಳ್ಳೆಯ ರಿಟರ್ನನ್ನು ತೆಗೆಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಇದರಿಂದ ನಿಮಗೆ ಗೋಲ್ಡ್ ಮತ್ತು ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಕೆಲವು ಇನ್ಫಾರ್ಮೇಷನ್ ಸಿಕ್ಕಿತು ಅಂತ ಅಂದ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಅಲ್ಲಿರುವ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾನು ಪ್ರತಿ ಸಲ ವಿಡಿಯೋಗಳನ್ನು ಪೋಸ್ಟ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತೆ ಸಿಗ್ತೀನಿ ಇನ್ನಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್.